ಬಂಗಾರಮ್ಮ ಬಂಗಾರಮ್ಮ ಬಾ ಈಚೆ ಕಡಿಕೆ. ಇಷ್ಟು ನಾಟಕ ಆಡ್ಬಿಟ್ಟು ನನ್ನ ಹತ್ರನೇ ಈ ಪೊಲೀಸ್ಗೆ ಯಾಮರ್ಸವಳೆ ಅಂತಂದ್ರೆ. ಏ ಬಂಗಾರಮ್ಮ ಬಂಗಾರಮ್ಮ. ಸಾ ಇದೇನ್ ಸಾ ಹಿಂಗ್ ಬಂದ್ಬಿಟ್ಟು ಸಡನ್ ಆಗಿ ಇದೇನ್ ಸಾ ಜನಗಳೆಲ್ಲನೂ ಇದೇನ್ ಸಾ ಇದು? ಥೂ ನಿನ್ ಜನ್ಮುಖಿ ನಾಚಿಕೆ ಆಗ್ಬಿಡ್ಬೇಕು. ಕಳ್ತನ ಮಾಡಿದಿಗಲ್ಲ ನೀನು ಹೋಗಿ ಹೋಗಿ ಅದು ದೇವ್ರ ಅಡ್ವಿಗಳನ್ನ. ಥೂ ನಿಮ್ಮನ್ನಂತೂ ಊರಿಂದ ಬಹಿಷ್ಕಾರ ನೀನು ಹಾಕ್ಬೇಕು. ನೋಡಿ ಪೊಲೀಸಪ್ಪ ನೀನು ಏನ್ ತಗತ್ತೀಯ ಕಂಪ್ಲೇಂಟ್ ಆಗಿಲ್ಲ, ಕೋರ್ಟ್ ಏನ್ ತೀರ್ಮಾನ ಕೊಡ್ತದೋ ಅದು ಯಾವ ತೀರ್ಮಾನವೂ ನಮಗೆ ಬೇಕಾಗಿಲ್ಲ. ನಮ್ದೇನಿದ್ರು ಒಂದೇ ಕಿತ್ತ ನೀನು ಇವಳನ್ನ ಕಳಿಸ್ತಿರ್ಬೇಕು ಅಷ್ಟೇ. ನೀನು ಊರಿಂದ ಬಹಿಷ್ಕಾರ ಹಾಕ್ಲೇಬೇಕು. ಏನೋ ನಾನೇ ದೊಡ್ಡ ಕಳ್ಳಿಯನಾಗ ಮಾತಾಡ್ತಿದ್ರಲ್ಲ, ನಾನೇನ್ ಕಳ್ತನ ಮಾಡ್ಕೊಬಿಟ್ಟೆ, ನಾನು ಓಡೋಗ್ಬಿಟ್ಟಿವ್ನ ಇಂಥ ಸಂದಾಗ ಹೇಳ್ತಿದ್ರಲ್ಲ ನಾನು ಕಳ್ತನ ಮಾಡಿದೀನಿ ಅಂತ ಹೇಳ್ಬಿಟ್ಟು. ನಿಮ್ಗೇನಾದ್ರು ಕಣ್ಣು ಬಿದ್ದೈತಾ? ನಾನು ಯಾಕೆ ಊರಿಂದ ಆಚೆ ಕಡೆಗೆ ಹೋಗ್ಬೇಕು? ಕದ್ದೋರು ಯಾರು ಅವ್ರು ಒಯ್ತಾರ ತಗ. ಏ ಬಂಗಾರಮ್ಮ ಸಾಕು ಸಾಕು, ಶಾನೆ ಆಕ್ಟಿಂಗ್ ಮಾಡಕ್ಕೇನ್ ಬರ್ಬೇಡ. ನಾವೆಲ್ಲ ಕಂಡಿದೀವಿ ನೀವು ಕಳ್ತನ ಮಾಡಿದೀರ ಅನ್ನೋದೆಲ್ಲ ನಮ್ಗೆ ಗೊತ್ತು. ಸಾ ಏನ್ ಸಾ ಗೊತ್ತು ನಿಮ್ಗೆ? ಏನ್ ಗೊತ್ತು? ಹೋಗತ್ತಾಗೆ ಸಂಡೆ ಕೇಳ್ತಿರಲ್ಲ, ಏನ್ ಗೊತ್ತು ನಿಮ್ಗೆ? ನಾನ್ ಕಳ್ತನ ಮಾಡಿದೀನ ಹೇಳಿ? ನಾನೇ ಕಳ್ತನ ಮಾಡ್ರಂತ ಇವರೆಲ್ಲ ಊರಾಗಿರೋಲ್ಲ ಹೇಳಿದ್ರ ಸಾ? ನನಗೂ ನನ್ನ ಸೊಸೆಗೂ ಆಗ್ ಬರಕಿಲ್ಲ ಸಾ. ಅದಕ್ಕೆ ಅವಳು 1000 ಅಲ್ಲ ಲಕ್ಷ ಹೇಳ್ತಾಳೆ ಸಾ ನನ್ನ ಮೇಲೆ. ನನಗೂ ಅವಳಿಗೂ ಮೊದಲೇನೇ ಆಗ್ ಬರಕಿಲ್ಲ ಸಾ. ಇಬ್ರು ಬರೀ ಕಿತ್ತಾಡೋದೇನೇ ಸಾ ಕೆಲಸ. ಅದಕ್ಕೆ ನನ್ಗಂತೂ ನನ್ನ ಮೇಲೆ ಅಂತೂ ಸುಮ್ಮನೆ ಇಲ್ದಿರ ಸಲ್ದಿರದ ಅಪ್ಪದೆಲ್ಲ ಒರೆಸ್ತಾನೆ ಇರ್ತಾಳೆ ಸಾ. ಅದನ್ನೆಲ್ಲ ನೀವು ಸೀರಿಯಸ್ ಆಗಿ ತಗೋಬಿಟ್ಟು ನೀವು ಅದನ್ನೆಲ್ಲ ನೀವು ಏನೇನೋ ಮಾಡ್ಕೊಂಡು ನಾನೇ ತೆಪ್ಪು ಮಾಡಿದ್ದೀನಿ ಅನ್ನೋ ತಕ್ಕ ಬರಬೇಡ ಸಾ. ನೀವು ಈಗಲೇ ಹೇಳಿದ್ದೀನಿ ನಾನಂತೂ ಗೊತ್ತಲ್ಲ, ನಾನಂತೂ ಯಾವ ತೆಪ್ಪು ಮಾಡಿಲ್ಲ, ಏನೂ ಮಾಡಿಲ್ಲ. ಕಳ್ತನ ಮಾಡೋ ಅಂತ ವಂಶ ನಮ್ದಲ್ಲ ಸಾ. ಇವರೆಲ್ಲ ಊರಿನ ಜನದ ಮಾತೆಲ್ಲ ಕಟ್ಕೊಂಡು ನಾನೇ ಕಳ್ತನ ಮಾಡಿದ್ದೀನಿ ಅಂತ ನೀವು ಅನ್ಕೋಬೇಡಿ ಸಾ. ಬನ್ನಿ ಸಾ, ಇನ್ನೊಂದು ಕಿತ ಬಂದು ಮನೇನಾಗಿ ಇನ್ನೊಂದು ಕಿತ ಜಾಲಾಡಿಸ್ಬಿಟ್ಟು ಹೋಗಿ ಸಾ. ಇಲ್ಲ ನನ್ನ ಹತ್ರ ಏನೇನೈತೆ ಎಲ್ಲ ಚೆಕ್ ಮಾಡ್ಬಿಟ್ಟು ಹೋಗಿ ಸಾ. ನಾನು ಕಳ್ತನ ಮಾಡಿಲ್ಲ 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 ಸಾ. ಸಾಕು ಸಾಕು ಬಂಗಾರಮ್ಮ, ನಿನ್ ನಾಟಕ ಎಲ್ಲ ಸಾಕು. ನೀನ್ ಕದ್ಕೊಬಿಟ್ಟು ಬಂದಿದ್ಯಲ್ಲ ಒಡವೆ, ಅದೆಲ್ಲನೂ ನಿನ್ ಸೊಸೆ ಮನೆಯಾಗೆ CC ಕ್ಯಾಮ್ರಾದಾಗೆ ರೆಕಾರ್ಡ್ ಆಗೈತೆ. ಏನು CC ಕ್ಯಾಮ್ರಾದಾಗ ರೆಕಾರ್ಡ್ ಆಗೈತಾ? ಅಯ್ಯೋ ನಾವು ಕದ್ದೇ ಇಲ್ವಲ್ಲ ಸಾ. ಅಲ್ಲ ಕಣಮಿ, CC ಕ್ಯಾಮ್ರಾ ಇತ್ತು ಅಂತ ನಂಗೆ ಹೇಳ್ಬೇಕು ತಾನೇ. ನಮ್ಗೆ ಗೊತ್ತಿತ್ತು CC ಕ್ಯಾಮ್ರಾ ಐತಿ ಅಂತ. ಥೂ ನೀನ್ ಇಂಥ ಕೆಲಸ ಮಾಡ್ತೀಯ ಅಂತ ಅನ್ಕೊಂಡಿರಲ್ಲ ಬಂಗಾರಮ್ಮ. ನೀನು ಯಾವುದೇ ಕಾರಣಕ್ಕೂ ಈ ಊರೊಳಗಡೆ ನೀನ್ ಬರಕ್ ನಾವು ಬಿಡಕ್ಕಿಲ್ಲ. ಗಡಿ ಪಾರ್ ಮಾಡಾಕ್ಬಿಡ್ತೀನಿ ನಿಮ್ಮನ್ನಂತೂ. ಥೂ ಇಂಥ ಅಲ್ಕ ಕೆಲಸನ ಮಾಡೋದು ನೀನು. ಎಲ್ಲ ಊರವ್ರಿಗೆಲ್ಲವೇ ಸಂದ ಗೊತ್ತಾಗೈತೆ. ನೀನ್ ಈ ಊರೊಳಗಡೆ ಬರಬಾರ್ದು ಅಷ್ಟೇ. ನೀಯ ಪೊಲೀಸ್ನವರೇ ಯಮ್ಮನ್ ಕರ್ಕೊಂಡೋಗಿ ಚೆನ್ನಾಗಿ ಚರ್ಮ ಸುಲಿರಿ. ಬಂಗಾರಮ್ಮ ಸುಮ್ಕೆ ನೀ ದೇವ್ರ ಒಡವೆ ಎಲ್ಲಿಕ್ಕಿದ್ಯಾ ಅಂತ ಕೊಟ್ಬಿಡು. ನಾವು ಆಗ್ಲೇ ನೀ ವಿಡಿಯೋದಾಗ ಎಲ್ಲ ನೋಡಿದ್ದಾಯ್ತು. ನೀನೇ ದೊಡ್ಡ ಕಳ್ಳಿ ಅಂತ ನಮಗೆ ಚೆನ್ನಾಗಿ ಗೊತ್ತಾಗೈತೆ. ನಿನ್ನಂತ ದೊಡ್ಡ ಕಳ್ಳಿ ಎಲ್ಲೂ ಇಲ್ಲ. ದೊಡ್ಡ ಕಿತ್ತೋದ್ ಕಳ್ಳಿ ನೀನಂತೂ ನೋಡ್ಯೋ. ಸುಮ್ಕೆ ನೀ ದೇವ್ರ ಉತ್ಸವ ಎಲ್ಲ ಮಾಡ್ಬೇಕು. ನಾವು ಇವಾಗ ದೇವ್ರ ಉತ್ಸವಕ್ಕೆ ಅಡ್ಡಿ ಆಗ್ಬಾರ್ದು ಅಂದ್ರೆ ನೀನು ಒಡವೆ ಎಲ್ಲನೂ ನಮಗೆ ವಾಪಸ್ ಕೊಡ್ಲೇಬೇಕಾಯ್ತದೆ. ನೋಡು, ಮೂರ್ವಾ ದಿನ ಒಡವೆ ಎಲ್ಲನೂ ವಾಪಸ್ ಕೊಟ್ಬಿಡು. ಇಲ್ಲ ಅಂತ ಹೇಳಿದ್ರೆ ನಾವಂತೂ ಊರಿನ ಜನ ಎಲ್ಲ ನಿನ್ನ ಇಲ್ಲೇನಿಯ ಕಂಬು ಕಟ್ಟಾಕ್ಬಿಟ್ಟು ಕಲ್ಲೋಡು ಸಾಯಿ ಬಿಡ್ಬಿಡ್ತೀವಿ. ಪೊಲೀಸ್ನವ್ರು ಅವ್ರೆ ಅಂತ ಸುಮ್ಮನೆ ಇದೀವಿ. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗಾಗ್ಲೇ ನಿನ್ನ ಅಲ್ಲಿ ಹಳ್ಳಿ ಮರ ಕೊಟ್ಟಾಕಿ ಕಲ್ಲೋಡಿತಾ ಇದ್ದೆ ನಿಮ್ಮನ್ನ. ಥೂ. ಅಯ್ಯೋ ಸಾ, ಇಲ್ಲ ಸಾ, ನಾವು ಕದ್ದಿಲ್ಲ ಸಾ. ಏನೋ ಪರ್ಪಟಾಗಿ ಆಮರಿಸ್ಬಿಟ್ಟು ಏನೋ ಮಾಡವಳೆ ಸಾ. ಅವಳು ವಿಡಿಯೋ ಎಲ್ಲ ಎಡಿಟಿಂಗ್ ಮಾಡ್ಬಿಟ್ಟು ಏನಾರ ಮಾಡವಳೆ ಸಾ. ನಾವು ಕದ್ದಿರೋ ಅಲ್ವೇ ಅಲ್ಲ ಸಾ. ಊರ್ ಜನ ಎಲ್ಲ ನನ್ನ ಬಗ್ಗೆ ತೆಪ್ಪ ತಿಳ್ಕೊಂಡವ್ರೆ ಸಾ. ಊರ್ ಜನಕ್ಕೆಲ್ಲ ಹೇಳೋದೊಂದೇನೆಯ, ಆ ವಿಡಿಯೋ ನಿಜ ಅಲ್ಲ. ನಾನ್ ನನ್ನ ಮಗಳು ಕಳ್ತನ ಮಾಡಕ್ ಹೋಗಿಲ್ಲ. ಬೇಕಾದ್ರೆ ನೀವು ಇಡೀ ಮನೆಯ ಜಾಲಾಡ್ಕೊಂಡು ನೀವು ಬೇಕಾದ್ರೆ ಪತ್ತೆ ಮಾಡಿ. ನಾನು ಎಲ್ಲೂ ಒಡವೆ ಕದ್ದಿಲ್ಲ, ಎಲ್ಲೂ ಮಾರು ಇಲ್ಲ ನಾನು. ಇನ್ನೆಲ್ಲೂ ಐತದೆ ಬೇಕಾದ್ರೆ ಎಲ್ಲಿ ಬೇಕಾದ್ರೂ ನೀವು ನೋಡಿ ನೀವು. ಥೂ, ಇನ್ನು ಈ ದರ್ಬೇಸಿ ಮಾತು ಕೇಳ್ಕೊಂಡು ನಿಂತ್ಕೋಬೇಕಲ್ಲ ಸಾ. ಅದೆಲ್ಲೂ ಬಡ್ಸಿಕೊಳ್ಳೋ ಕೇಳಿ ಸಾ. ಓ ನಮ್ಮ ಊರು ಉತ್ಸವ ಮಾಡ್ಬೇಕು. ಕಳ್ಳಿ 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 ಬಂಗಾರಮ್ಮ ನೀನು, ಬಂಗಾರಮ್ಮ ನೀನು. ನಿಮ್ಮನ್ನ ನಂಬ್ಕೊಬಿಟ್ವಲ್ಲ ನಾವು, ನಮಗ್ ಬುದ್ಧಿಲ್ಲ. ಎಕಡೆ ತಕೊಂಡು ಹೊಡ್ಕೋಬೇಕು. ನಿಮ್ಮ ಸೊಸೆ ಹೆಂಗೋನೋ CC ಕ್ಯಾಮ್ರಾ ಮಾಡಿಕೊಂಡ್ರದಕ್ಕೆ ಸೊರೈತು. CC ಕ್ಯಾಮ್ರಾ ನೆನೆಯ ಇಲ್ಲ ಅಂತ ಹೇಳಿದ್ರೆ ಎಷ್ಟು ನಾಟಕ ಆಡ್ತಾ ಇದ್ದೋ ನೀನಲ್ವಾ. ನಿನ್ನ ನಾಟಕಕ್ಕಂತೂ ಇದೇ ಇಲ್ಲ. ಯಪ್ಪ ದೊಡ್ಡ ನಮಸ್ಕಾರ ನಿನ್ನಂತೂ. ನೀನು ನಿನ್ನ ಸವಸ ಎಲ್ಲ ಯಾವ್ದು ನಮಗೆ ಬೇಕಾಗಿಲ್ಲ. ಪೊಲೀಸಪ್ಪ ಅದೆಲ್ಲಿ ಬಚ್ಚಿಕೊಳ್ಳೋ ಕೇಳಿ. ಏನ್ ಕೇಳೋದು ಇವಳನ್ನ? ಒಡವೆ ಎಲ್ಲ ನಾವು ಮನೆ ಒಳಗಡೆ ಇರ್ತದೆ ಎಲ್ಲ ತೆಗೆದುಬಿಟ್ಟು ಎತ್ತಿಕಬಿಟ್ಟು ಇವಳನ್ನ ಜುಟ್ಟಿಲ್ಲ ಅಲ್ವಾ ಇವಳಿಗೆ? ಇವಳಿಗೆ ಕೊಳಪಟ್ಟಿ ಇಟ್ಕೊಂಡೇನೆ ಇವಳನ್ನ ಈಚೆ ಕಡೆ ತೊಳ್ಳಿ ಇವ್ರನ್ನ ಕಿತ್ತೋದೊಳ್ನ. ಊರೊಳಗಡೆಗೆ ಬಂದ್ ನೋಡೆ ನೀನು. ಊರೊಳಗಡೆಗೆ ಬಂದ್ರೆ ಕೈ ಕಾಲು ಮುರಿದಾಕ್ಬಿಡ್ತೀವಿ. ಈ ಕಿತ್ತ ಊರೊಳಗಡೆಗೆ ನಾನು ಇಬ್ರು ಬಂದ್ರೆ ಕಲ್ಲು ಹೊಡೆದ್ ಬಿಡೋಣ ಎಲ್ರು. ಈ ಮನೆಯಾಳಿನ ದೇವ್ರು ಒಡವೆ ಕದ್ದವಳಲ್ಲ ಇವಳು. ನಾಚಿಗೇಟ್ ಬೊಡ್ಡೆತದ ಇವಳು. ಅದು ಎಲ್ಲಿಕ್ಕಿದ್ಯಾ ಬೊಗಳು. ನಾವು ದೇವ್ರ ಉತ್ಸವ ಮಾಡ್ಬೇಕು. ಮೂರ್ಗೊಳ್ಳೇದಾಗ್ಬೇಕು ಅಂದ್ರೆ ದೇವ್ರ ಉತ್ಸವ ಮಾಡ್ಲೇಬೇಕು ನಾವು ಸಾ. ನಾವು ಕದ್ದಿಲ್ಲ ಸಾ. ಅವಳು ಇಡಿಯಲ್ಲ ಎಡಿಟಿಂಗ್ ಮಾಡೋಳೆ ಸಾ. ಬೇಕಾದ್ರೆ ನನ್ನ ಮಗಳನ್ನ ಕೇಳಿ ಸಾ. ನನ್ನ ಮಗಳು ಊರು ಬಿಟ್ಬಿಟ್ಟು ಎಲ್ಲೂ ಹೋಗೇ ಇಲ್ಲ ಸಾ. ಹಂಗೇನಾರ ನಾವು ಕಳ್ತನ ಮಾಡಿದ್ರೆ ದೇವರು ಸಾಮಾನೆಲ್ಲ ಎತ್ಕೊಂಡು ಹೊಂಟೋಯ್ತಿರ್ಲಿಲ್ವ ಸಾ. ನಾವು ನೀವೇ ಹೇಳಿ. ನಾವು ಯಾಕೆ ಸಾ ಇನ್ನೂ ಇಲ್ಲೇ ಇದೀವಿ? ಊರು ಗಡಿಪಾರು ಅಂತ ಅದು ಇದು ಅಂತ ಹೇಳ್ತಾವ್ರೆ ಸಾ. ನಾನು ಯಾಕೆ ಸಾ ಗಡಿಪಾರಾಗ್ಲಿ? ಕದ್ದಿರೋಳು ಎದ್ರಕೋಬೇಕು. ಕದಿದೆ ಇಲ್ದಿರೋಳು ಅದು ಹೆಂಗ್ ಸಾ ಇನ್ನು ಎದ್ರಕೊಳಕಾಯ್ತದೆ ಸಾ. ನಾನಂತೂ ಕದ್ದಿಲ್ಲ ಸಾ. ನೀವು ಯಾರ ಮೇಲನ ಹೋಗಿ ಕೇಳಿ. ಇಲ್ಲ ನಾವು ಕದ್ದಿರೋ ಮಾಲು ಎಲ್ಲೈತೆ ಅಂತ ಬೇಕಾದ್ರೆ ಹುಡುಕ್ ನೋಡಿ ಸಾ. ನಾವು ಕದ್ಯ ಅಂತರೂ ಅಲ್ಲ, ನಾವು ಅಂತಾರೆಲ್ಲ ಅಲ್ವೇ ಅಲ್ಲ ಸಾ. ನಾವು ದಯವಿಟ್ಟು ನಮ್ಮನ್ನು ಬಿಟ್ಬಿಡಿ ಸಾ. ಪೊಲೀಸ್ ಸ್ಟೇಷನ್ ಅಂತ ಕರ್ಕೊಂಡು ಹೋಗ್ಬೇಡಿ. ಇಲ್ಲ ಏನಾರ ಒಂದು ಇತ್ಯರ್ಥ ಮಾಡ್ಕೊಳ್ಳಿ. ಅವಳನ್ನ ಕರೆಸ್ರಿ ಸಾ. ಬೇಕಾದ್ರೆ ನನ್ನ ಸೊಸೆನ ಅವಳ ತಾಗೆ ಯೋಳಿಸ್ತೀನಿ ನಾನು. ಇದೆಲ್ಲ ಸುಳ್ಳು ಅಂತ ಹೇಳ್ಬಿಟ್ಟು ಸಾ. ಅವಳೇ ಸಾ ದೊಡ್ಕಳ್ಳಿ ಸಾ. ಅವಳ ಒಡವೆಲ್ಲ ಕದ್ಬಿಟ್ಟವಳೆ ಸಾ. ಅವಳೇ ನೆನೆಯ ಅವಳೆಲ್ಲ ಮೋಸ ಮಾಡ್ತಾವಳೆ ಸಾ ಊರಿನ ಜನಕ್ಕೆ. ನೀವು ನಾನು ನಂಬಬೇಕು ಸಾ. ನೋಡ್ದಾ ಈ ಮನೆಯಲ್ಲಿ ತಿರುಗಿ ಸೊಸೆ ಬಗ್ಗೆ ಏನೇ ತೆಗೆದ್ಲು.
ಇವಳನ್ನಂತೂ ನೋಡಪ್ಪ ಊರಿಂದ ಗಡಿಪಾರ್ ಮಾಡ್ತಾ ಇದೀವಿ ಅಷ್ಟೇ ಇನ್ಯ ಇವಳನ್ನ ಮತ್ತೆ ಊರೊಳಗಡೆ ಬಿಟ್ಕೊಳಂಗಿಲ್ಲ. ಊರಿಂದು ದೇವ್ರು ಒಡವೆ ಎಲ್ಲ ಕದ್ದವಳೆ ಅಂದ್ಮೇಲೆ ಈ ಕಿತ್ತೋದೊಳನ್ನ ನಾವು ಊರೊಳಗಡೆ ಮತ್ತೆ ಬಿಟ್ಕೊಳ್ಳೋದು ಬೇಡ. ಏನಂತೀರಾ? ಹೌದೌದು, ಇವಳನ್ನಂತೂ ಬಿಟ್ಕೊಳ್ಳೋದು ಬೇಡ. ಹೌದೌದು, ನನ್ಗೂ ಹಂಗೆ ಅನಿಸ್ತೈತೆ. ಯಮುನಾ ಊರಿಂದ ಆಚೆ ಕಡೆ ಗಡಿಪಾರ್ ಮಾಡೋದೇನಿ ಎಷ್ಟೋ ವಾಸಿ. ಊರ್ ಗೌಡ್ರು ಅದು ಏನಾರ ತೀರ್ಮಾನ ತಗೊಂಡ್ಲಿ, ನಾವಂತೂ ಜನಗಳಂತೂ ಸುಮ್ಮನೆ ಬಿಡಕ್ಕಿಲ್ಲ. ಈ ಬಂಗಾರಮ್ಮಂಗೆ ಊರಾಗಿರೋ ಉಗು ತುಪ್ಪ ಕೊಡ್ದಿ ಬಂಗಾರಮ್ಮಂಗೆ. ನನ್ನ ಗಡಿಪಾರ್ ಮಾಡಕ್ ನೀವ್ಯಾರ ಸರ್ಕಾರ ನಡೆಸ್ತಿದ್ದೀರಾ? ಇನ್ನೂ ಅದು ಇದು ಅಂತ ಹೇಳ್ಬಿಟ್ಟು ಇನ್ನೂ ಪಂಚಾಯತಿ ಗಿಂಚಾಯತಿ ಅಂತ ಅನ್ಕೊಂಡು ಕುಂತಿದ್ರಲ್ಲ. ನೀವ್ಯಾರ ನನ್ನ ಊರಿಂದ ಓಡ್ಸಕ್ಕೆ? ನೀವು ನಿಮ್ಮ ಅಪ್ಪಂದ ಈ ಊರು ನಿಮ್ಮ ಅಪ್ಪೇನಾರ ತಂದ್ಬಿಟ್ಟು ಮಾಡಬಿಟ್ಟವನ ಈ ಊರ್ನ? ನಾನು ಕಳ್ತನ ಮಾಡಿದ್ರೆ ಅದೇನೋ ಶಿಕ್ಷೆ ಆಯ್ತದೆ. ನಾನು ಯಾಕೆ ಊರಿಂದ ಗಡಿಪಾರ ಹೋಗ್ಬೇಕು? ಊರಾಗಿರೋಲ್ಲ ಗಡಿಪಾರ್ ಮಾಡ್ತಾರ ಗಡಿಪಾರ. ಬಂಗಾರಮ್ಮ, ನೀನ್ ಎಷ್ಟು ಹೇಳಿದ್ರು ಅಷ್ಟೇ. ಊರಾಗಿರೋಲ್ಲ ತೀರ್ಮಾನ ತಗೊಂಡಿದ್ದಾಗೈತೆ. ಬಂಗಾರಮ್ಮನ ಊರಿಂದ ಗಡಿಪಾರ್ ಮಾಡ್ತಾ ಇದೀವಿ ಅಷ್ಟೇನೆಯ. ಊರಾಗಿರೋ ದೊಡ್ಡವರೆಲ್ಲರೂ ತೀರ್ಮಾನ ಮಾಡಿದ್ದಾಯ್ತು ಪಂಚಾಯತಿದಾಗೆ. ಇನ್ನ ನೀನ್ ಇಲ್ಲಿರೋ ಅವಶ್ಯಕತೆ ಅಂತೂ ಇಲ್ಲ. ದೇವ್ರು ಒಡವೆ ಕದ್ದಿರೋಳನ್ನ ಈ ಊರಾಗ ಇರಿಸ್ಕೊಳ್ಳೋ ಅವಶ್ಯಕತೆ ನಮಗೂ ಇಲ್ಲ. ಸರ್, ಇವಳನ್ನ ಕರ್ಕೊಂಡೋಗಿ ನೀವು ಏನು ಶಿಕ್ಷೆ ಕೊಡ್ತೀರೋ ಕೊಡ್ರಿ. ಆದ್ರೆ ಇವಳನ್ನ ಮಾತ್ರ ನಾವು ಮತ್ತೆ ಊರಾಗ ಬಿಟ್ಕೊಳಕಿಲ್ಲ. ಊರಿಂದ ಗಡಿಪಾರ್ ಮಾಡಿ ಕಳಿಸ್ತಿರೋದೇನೆಯ. ಹಾ ಹೌದು ಸರ್, ಎಲ್ಲರೂ ಇದೇ ತೀರ್ಮಾನದಾಗೆ ಇದೀವಿ. ಮುಚ್ಚಲೆ ಕಂಡಿವ್ನಿ. ನೀನ್ ಯಾವ ಊರ್ ದೊಡ್ಡ ಮನಸ್ಸಿ ಅಂತ ಹೇಳ್ತೀಯ? ನಿಮ್ಮ ಅಪ್ಪನೆಲ್ಲ ಊರು ಈಗಾಗಲೇ ನೀನು ಎಲ್ಲನೂ ಸರ್ಕಾರ ಗೌರ್ಮೆಂಟ್ ಅಂತ ಎಲ್ಲ ಬಂದ್ರು ನೀನ್ ಯಾವನಲ್ಲ ನನ್ನ ಊರಿಂದ ಈಚೆ ಕಡೆ ಕಳ್ಸಕ್ಕೆ? ಓಹೋ ಪರವಾಗಿಲ್ಲ, ಏನು ಇವ್ರ ಅಪ್ಪನ ಊರು ಅನ್ನಂಗೆ ಆಡ್ತಾನೆ. ಇವ್ರ ಅಪ್ಪ ದೊಡ್ಡ ಮನಸ್ಸಿಯಾ? ಇವ್ರು ಹೇಳಿದ್ದೆಲ್ಲ ಕೇಳಬೇಕು ಅಂತ. ಇದು ನನ್ನೂರು, ನನ್ನ ಮನೆ. ನಮ್ದೇನೇನು ಕಡಿಮೆ ಐತೆ ಆಸ್ತಿ ಪಾಸ್ತಿ ಎಲ್ಲ? ಊರ ಶಾನೆ ಏನಿ ಐತೆ? ಯಾವನೇನ ಗಡಿಪಾರ್ ಅಂತ ಸುಮ್ಮನಿರಕ್ಕಿಲ್ಲ. ಏಯ್ ಬಂಗಾರಮ್ಮ, ಬಾ ಜೈಲ್ಗೆ. ಬೆಂಡೆತ್ ಬ್ರೇಕ್ ಆಗ್ತೀನಲ್ಲ ಅವಾಗ ನೀನ್ ದುರಂಕಾರ ನನ್ನ ಕಡಿಮೆ ಆಯ್ತದೆ. ದೌಲತ್ ನೋಡು, ಕದ್ದು ಎಲ್ಲ ದುಡ್ಡು ಒಡವೆ ಎಲ್ಲ ಕದ್ಬಿಟ್ಟು ಏನೂ ಆಗಿಲ್ಲ ಅನ್ನಂಗ್ ನಾಟಕ ಮಾಡ್ತಾವಳಲ್ಲ. ಏಯ್ ಬಾ, ಪೊಲೀಸ್ ಸ್ಟೇಷನ್ ಒದ್ದೇಳ್ಕೊಂಡೋಗಿ ಜಾಡಿಸ್ತೀನಿ, ಅವಾಗ ಗೊತ್ತಾಗ್ತೈತೆ. ದೇವ್ರನೆ ಕೇಳ್ತೀನಿ, ಊರ್ ಜನಗಳು ಮಾತ್ರ ನಂಬೇಡಿ ಸಾ. ನೀವು ಊರ್ ಜನ ಎಲ್ಲ ಸುಳ್ಳು ಹೇಳ್ತಾವ್ರೆ ಸಾ. ಇವ್ರು ಹೇಳ್ತಿರೋದೆಲ್ಲ ಸುಳ್ಳೆ ಸಾ. ದಯವಿಟ್ಟು ಇವ್ರ ಮಾತುಗಳನ್ನ ನೀವು ನಂಬಕೇನೆ ಹೋಗ್ಬೇಡಿ ಸಾ. ದೊಡ್ಡ ಮೋಸಗಾರರು ಸುಳ್ಳು ಸಾ ಇವರು. ಇವರೆಲ್ಲ ಸೇರ್ಕೊಂಡು ವಿಡಿಯೋ ಎಲ್ಲ ಎಡಿಟ್ ಮಾಡ್ಬಿಟ್ಟು ನನ್ನ ಮೇಲೆ ತೊಂದಾಕ್ತಾವ್ರೆ ಸಾ ಇವರೆಲ್ಲ. ನಾನ್ ನನ್ನ ಮಗಳು ಕದ್ದಿಲ್ಲ ಸಾ. ಹೌದು ಸಾ, ನಾವು ಕದ್ದಿಲ್ಲ ಸಾ. ನಾವ್ ಯಾಕೆ ಸಾ ಕದ್ದಿನ? ಹಿಡಿಯೋ ಅಂದ್ರೆ ಅದು ಹೆಂಗ್ ಸಾ ಹಿಡಿಯೋ? ಅದೆಲ್ಲನೂ ಸುಳ್ಳು ಸಾ. ನಾವು ನಿಜವಾಗ್ಲೂ ನಾವು ಕದ್ದಿದೀವಿ ಅಂತ ಈ ಜನ್ಮದಾಗೂ ನಾವು ಒಪ್ಕೊಳಕಿಲ್ಲ ಸಾ. ಊರ್ ಜನ ಎಲ್ಲ ಸೇರ್ಕೊಂಡು ನಮಗೆ ಮೋಸ ಮಾಡ್ತಾವ್ರೆ ಸಾ. ಅದ್ರಾಗೂ ನಮ್ಮ ಹೊತ್ತಿಗೆ ಮಹಾನ್ ಕ್ರಿಮಿನಲ್ಲು ಸಾ. ಅವಳು ಏನ್ ಬೇಕಾದ್ರೂ ಮಾಡ್ತಾಳೆ ಸಾ. ನಮ್ಮನ್ನ ಹಾಳು ಮಾಡ್ಬೇಕು ಅಂತಂದ್ರೆ ಯಾವ ಮಟ್ಟಕ್ಕೆ ಬೇಕಾದ್ರೂ ಇಳಿತಾಳೆ ಸಾ. ಈ ಮಟ್ಟಕ್ಕೆ ಅಂತಲ್ಲ, ಯಾವ ಮಟ್ಟಕ್ಕೆ ಬೇಕಾದ್ರೂ ಇಳಿದ್ಬಿಟ್ಟು ಏನ್ ಬೇಕಾದ್ರೂ ಮಾಡ್ತಾಳೆ ಸಾ. ಅಂತ ಕ್ರಿಮಿನಲ್ ಸಾ ಅವಳಂತೂ. ಅವಳೇನೇ ನಮ್ಮನ್ನ ಇಂಥ ಪರಿಸ್ಥಿತಿ ತಂದವಳೆ ಅಂತ ನಮ್ಗೆ ಗೊತ್ತು ಸಾ. ನೋಡಿ, ಶಾನೆ ಮಾತಾಡೋದು ಬೇಡ. ಊರವ್ರು ಅದೇನ್ ಮಾಡ್ತಾರೋ ಅದೆಲ್ಲ ನಮಗೆ ಬೇಕಾಗಿಲ್ಲ. ನಾವು ಕಾನೂನು ಪ್ರಕಾರ ನಿಮಗೆ ಶಿಕ್ಷೆ ಕೊಡ್ಬೇಕಾಗಿರೋದು ನಮ್ಮ ಜವಾಬ್ದಾರಿ. ಬಂದು ಜೀಪತ್ರಿ, ನೀವೇ ಬಂದು ಜೀಪತ್ರಿ ಸರಿ. ಇಲ್ಲ ಪಟ ಅಂತ 4 ಬುಡ್ಕೊಂಡು ಕರ್ಕೊಂಡು ಹೋಗ್ಬೇಕಾಯ್ತದೆ. ಅಮ್ಮ, ಏನಮ್ಮ ಎಲ್ಲ ಸೇರ್ಕೊಂಡು ಹಿಂಗ್ ಮಾಡ್ಬಿಟ್ರು ನಮಗೆ ಮೋಸವ. ನಾವೇನ್ ಮಾಡಿದೀವಿ ಅಂತ ಹಿಂಗೆಲ್ಲ ಮಾಡ್ಬೇಕಿತ್ತು ನೋಡ್ದ. ಎಲ್ರು ಹೆಂಗ್ ಮಾಡ್ತಾವ್ರ ನಮ್ಗೆ ಅಂತ ಹೇಳ್ಬಿಟ್ಟು ನಾವೇ ತಪ್ಪು ಮಾಡಿದೀವಿ ಅಂತ ಇದು ಮಾಡ್ತಾವ್ರೆ. ನಾವೇನು ತಪ್ಪೆ ಮಾಡಿಲ್ಲ ಅಂದ್ರೆ ಊರ್ ಜನ ಕೇಳ್ತಿಲ್ಲ. ಇವ್ರಿಗೆಲ್ಲ ಉತ್ತರ ಕೊಡನಿ. ಅಮ್ಮ, ಯಾವುದೇ ಕಾರಣಕ್ಕೂ ನಾವೇ ಒಡವೆ ಕದ್ದಿರೋದನ್ನ ಒಪ್ಕೋಬೇಡ. ಒಪ್ಕೊಂಡ್ರೆ ಪೊಲೀಸರು ಜಾಸ್ತಿ ಶಿಕ್ಷೆ ಕೊಟ್ಬಿಡ್ತಾರೆ. ಸರಿ, ನಿಮ್ ಗುಸ ಎಲ್ಲನೂ ಜೈಲಾಗ ಮಾತಾಡ್ಕೊಂಡಿರುವಂತೆ ಕೊಂಬಿಯಿಂದೆ ಬಂದು ಜೀಪತ್ರಿ ನಿಮ್ಗೈತೆ ಎಲ್ರಿಗೂ. ಪರವಾಗಿಲ್ಲ, ಒಡವೆ ಎಲ್ಲ ಐತೆ ಅಂತ ನಾನ್ ಬಿಡಿಸ್ತೀನಿ. ಹತ್ರಿ ಜೀಪ್ನ. ಆಮಗಳೇ ಹೋಗೋಣ. ಇವ್ರಿಗೂ ಗೊತ್ತಾಯ್ತದ ನಾವೇನು ಕದ್ದಿಲ್ಲ ಅಂತ ಹೇಳ್ಬಿಟ್ಟು ಅವಾಗ ವಾಪಸ್ ಕಳಿಸ್ತಾರೆ ಇವ್ರೆ. ಬಾ ಹೋಗೋಣ. ನೋಡಿ, ಊರ್ ಜನರಿಗೆಲ್ಲ ಹೇಳ್ತಾ ಇದೀನಿ, ಒಂದಿನ ಟೈಮ್ ಕೊಡಿ. ಸರಿಯಾಗಿ ಹಾಕೊಂಡು ಪೊಲೀಸ್ ಸ್ಟೇಷನ್ ಬೆಂಡ್ ಎತ್ತಿದ್ರೆ ಒಡವೆ ಎಲ್ಲಿ ಕವಳೆ ಅಂತ ಬಾಯ್ ಬಿಡ್ತಾಳೆ. ಆದಷ್ಟು ಬೇಗನೆ ನಮಗೆ ಎಲ್ಲನೂ ಇದು ಮಾಡಿಸಿ ಸಾ. ಆದಷ್ಟು ಬೇಗನೆ ನೀ ನಮ್ಗೆ ಒಡವೆ ಕೊಡ್ಸಿ ಸಾ. ನಾವು ದೇವಿ ಉತ್ಸವ ಮಾಡಬೇಕು ಸಾ. ತಡ ಆದಷ್ಟು ನಮ್ಗೇನೇ ತೊಂದರೆ ಸಾ. ನೋಡಿ, ಇಲ್ಲೆಲ್ಲ ನಾವು ಇವ್ರನ್ನ ಹೊಡಿಯಕ್ಕಾಗಲ್ಲ. ಸ್ಟೇಷನ್ಗೆ ಹಾಕೊಂಡು ಸರಿಯಾಗಿ ಹೊಡೆದ್ರೆ ಅವಾಗ ಇವರೆಲ್ಲ ಬಾಯ್ ಬಿಡ್ತಾರೆ. ಒಡವೆ ಎಲ್ಲಿಕ್ಕಿದ್ದೆ, ಏನ್ ಮಾಡ್ತಿದ್ದೆ ಅಂತ ಎಲ್ಲರೂ ಬಾಯ್ ಬಿಡ್ತಾರೆ. ಸರಿನಾ? ಹಾಕೊಂಡು ಚೆನ್ನಾಗಿ ಜಾಮ್ ಎತ್ತೀನಿ, ಬಾಯ್ ಬಿಟ್ಟೆ ಬಿಡ್ತಾಳೆ. ಸರಿ ಸಾ, ಆಯ್ತು. ಆದಷ್ಟು ಬೇಗ ಬಾಯ್ ಬಿಡ್ಸಿ ಸಾ. ಎಲ್ಲ ಮಾರ್ಗಿರ್ ಹಾಕಿ ಅವರೆಲ್ಲ ಮುರಿದಾಕ್ಬಿಟ್ಟಿದ್ರೆ ಒಡವೆಯ ಮತ್ತೆ ಹೊಸ ಒಡವೆ ಎಲ್ಲ ತಗೊಬಿಟ್ಟು ಬರ್ಬೇಕು ಸಾ. ಬಹಳ ಕಷ್ಟ ಆಯ್ತದೆ ಸಾ. ದಯವಿಟ್ಟು ಇದೊಂದು ಇದು ಮಾಡ್ಕೊಡಿ ಸಾ. ಹೌದು ಸಾ, ಆ ಕಳ್ಳಿ ಹತ್ರ ಬಾಯ್ ಬಿಡ್ಸಿ ಸಾ ಫಸ್ಟು. ಸರಿ, ಆದಷ್ಟು ಬೇಗ ನಿಮ್ಮ ದೇವಸ್ಥಾನದ ಒಡವೆ ವಾಪಸ್ ಬರ್ತವೆ. ನೀವೇನ್ ತಲೆ ಕೆಡಿಸ್ಕೋಬೇಡಿ.